ನಮಸ್ಕಾರ ವೀಕ್ಷಕರೇ, ಇವತ್ತು ಈ ಡಿಸೈನ್ನ ಯಾವ ರೀತಿ ನಾವು ಬ್ರೈಡಲ್ ಲುಕ್ಗೆ ಹಾಗೆ ನಾರ್ಮಲ್ ಆಗೂ ಇದನ್ನು ಯಾವ ರೀತಿ ವರ್ಕ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಫಸ್ಟಿಗೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಇದನ್ನು 2 ಸಲ ಲಾಕ್ ಸ್ಟಿಚ್ನ ಹಾಕ್ಕೊಂಡು 3 ಚೈನ್ನ ಹಾಕಿ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 3 ಟೈಮ್ಸ್ ಮಾಡಬೇಕು. 3 ಚೈನು 1 ಲಾಕು, 3 ಚೈನು 1 ಲಾಕು, ಈ ರೀತಿ 3 ಟೈಮ್ಸ್ ಹಾಕಬೇಕು. ಈಗ 3 ಟೈಮ್ಸ್ ಆಯ್ತಲ್ವಾ, ಒಂದು ಬೀಡನ್ನ ತೊಗೊಳ್ತಾ ಇದ್ದೀನಿ. ನೋಡಿ, 3 ಟೈಮ್ಸ್ ಹಾಕಿದ್ದಾಗಿದೆ. ನೀವು ಯಾವುದೇ ಡಿಸೈನ್ ಇರೋ ಬೀಡಾದರೂ ತೊಗೊಳ್ಳಿ. ಈಗ ಇದನ್ನು ಲಾಕ್ ಮಾಡಿಬಿಟ್ಟು 6 ಚೈನ್ನ ಹಾಕ್ಕೋಬೇಕು. ನೋಡಿ, 2 3 4 5 6 6 ಚೈನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಟರ್ನ್ ಮಾಡೋ ಹಾಗಿಲ್ಲ. ಹೀಗೆ ಈ ಸೈಡ್ಗೆ, ಆಪೋಸಿಟ್ ಸೈಡ್ಗೆ ನಾವು ಏನು ಲಾಕ್ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಒಳಗಡೆಯಿಂದ ಒಂದು ಲಾಕ್ ಸ್ಟಿಚ್ನ ಹಾಕ್ಕೊಂಡು 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡ್ಬಿಟ್ಟು ನಾವು ಏನು ದಾರನ ಸ್ಟಿಚ್ನ ಹಾಕಿದ್ವಲ್ಲ, ಚೈನ್ ಹಾಕ್ಕೊಂಡು ಈ ರೀತಿ ಟರ್ನ್ ಮಾಡ್ಕೊಂಡಿದ್ವಲ್ಲ, ಅದ್ರ ಒಳಗಡೆಯಿಂದ ನಾವು ತ್ರಿಬಲ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಂದರೆ ನಾವು ಡಬಲ್ ಕ್ರೋಶೆ ಯಾವ ರೀತಿ ಹಾಕೋದು ಗೊತ್ತಿದೆ ಅಲ್ವಾ, ಅದೇ ರೀತಿ ನಾವು ತ್ರಿಬಲ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ, 2 ಸಲ ದಾರ ಸುತ್ಕೊಂಡು ಈ ರೀತಿ ಸೂಜಿಯಿಂದ ದಾರನ ಎಳ್ಕೊಂಡು ಫಸ್ಟ್ 2 1 ಮಾಡಿ, ಮತ್ತೆ 2 1 ಮಾಡಿ, ಮತ್ತೆ 2 1 ಮಾಡಿದ್ರೆ ತ್ರಿಬಲ್ ಡಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ 11 ತ್ರಿಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ, ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. 11 ಸಲ ತ್ರಿಬಲ್ ಡಬಲ್ ಕ್ರೋಶೆನ ಹಾಕಬೇಕು. ತುಂಬ ಯುನೀಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನಾನು ಇದನ್ನು ಕಸ್ಟಮರ್ಸ್ಗೂ ಹಾಕ್ಕೊಟ್ಟಿದ್ದೀನಿ, ತುಂಬಾ ಇಷ್ಟಪಟ್ಟಿದ್ದಾರೆ. ಇದನ್ನು ಬ್ರೈಡಲ್ ವರ್ಕ್ ಮಾಡಿಲ್ಲ, ನಾನು ಕಸ್ಟಮರ್ಸ್ಗೂ ಪ್ಲೈನ್ ವರ್ಕೇ ಮಾಡಿಕೊಟ್ಟಿದ್ದೀನಿ. ಈಗ ಇದರಲ್ಲಿ ತೋರಿಸ್ತಾ ಇರೋದು ನಾನು ನಾರ್ಮಲ್ ಥರನೇ ವರ್ಕ್ ಮಾಡಿ ತೋರಿಸಿದ್ದೀನಿ. ಇದನ್ನು ಬ್ರೈಡಲ್ ವರ್ಕ್ ಥರ ಯಾವ ರೀತಿ ಮಾಡ್ಬೋದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ, 2 1 ಮಾಡಿ, ಮತ್ತು ಸೆಕೆಂಡ್ ಟೈಮ್ 2 1 ಮಾಡಿ, ಥರ್ಡ್ ಟೈಮ್ 2 1 ಮಾಡಿದ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ. ಈ ರೀತಿ 11 ಕಂಬನ ನಾವು ರೆಡಿ ಮಾಡಬೇಕು. ನೋಡಿ, ಎಷ್ಟು ಫಿನಿಶಿಂಗು ಪರ್ಫೆಕ್ಟಾಗಿ ಬಂದಿದೆ. ಈಗ ಪಕ್ಕದಲ್ಲಿ ಇದು ಎಷ್ಟಕ್ಕೆ ಲೆಂತ್ ಕೂತ್ಕೊಳ್ಳುತ್ತೋ, ಇದು ನಾವು 3 ಚೈನ್ ಹಾಕ್ಕೊಂಡಿದ್ದಲ್ಲ ಸ್ಟಾರ್ಟಿಂಗೆಲ್ಲ ಅಷ್ಟೇ ಬರುತ್ತೆ. ಸ್ವಲ್ಪ ಒಳಗಡೆ ತೊಗೊಂಡ್ರೆ ನೀಟಾಗಿ ಫಿನಿಶಿಂಗ್ ಕೂರುತ್ತೆ. ಇಲ್ಲಿ ಲಾಕ್ನ ಹಾಕ್ಕೊಂಡು ಮತ್ತೆ ಅದೇ ರೀತಿ 3 ಚೈನು 1 ಲಾಕು, ಹೀಗೆ 4 ಟೈಮ್ಸ್ ಹಾಕಬೇಕು. ಫಸ್ಟಿಗೆ ನಾವು 3 ಟೈಮ್ಸ್ ಹಾಕಿದ್ವಲ್ಲ, 3 ಚೈನು 3 ಟೈಮ್ಸ್ ಹಾಕಿದ್ವಿ. ಈಗ ಇಲ್ಲಿ 3 ಚೈನು 1 ಲಾಕು, ಹೀಗೆ 4 ಟೈಮ್ಸ್ ನಾವು ಹಾಕಬೇಕು. ನೋಡಿ, ಎಷ್ಟು ಕ್ಲೀನಾಗಿ ಕೂತಿದೆ. ಹಾಗೆ 4 ಸಲ 3 ಚೈನ್ನ ಹಾಕಿದ್ದಾಗಿದೆ. ಈಗ ಒಂದು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ 6 ಚೈನ್ನ ಹಾಕ್ಕೋಬೇಕು. ನೋಡಿ, ಫಿನಿಶಿಂಗ್ ಎಷ್ಟು ನೀಟಾಗಿ ಬರ್ತಾಯಿದೆ. ನೋಡಿ, 1 2 3 4 5 6 ಚೈನ್ ಆಯ್ತಲ್ವ. ನಾವು ಬೀಡಿಂದ ತೊಗೊಂಡಿದ್ವಲ್ಲ ಫಸ್ಟಿಗೆ ಲಾಕು, ಅದ್ರ ಒಳಗಡೆಯಿಂದ ಮತ್ತೆ ಲಾಕ್ನ ಮಾಡಿಕೊಂಡು 3 ಚೈನ್ನ ಹಾಕಬೇಕು. 3 ಚೈನ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ತಿ, ಮತ್ತು ಬೀಡ್ ಮೇಲೆ ಚೈನ್ ಬಂದಿರುತ್ತಲ್ವ ಅದ್ರ ಒಳಗಡೆಯಿಂದ ಸೂಜಿಯಿಂದ ದಾರನ ಎಳ್ಕೋಬೇಕು. ಹಾಗೆ
3 ಕಂಬನ ಹಾಕಬೇಕು, ಅಂದರೆ 3 ಡಬಲ್ ಕ್ರೋಶೆ ಹಾಕಬೇಕು ನೋಡಿ. ಒಂದು ಸಲ ಎರಡನ್ನು ಒಂದು ಮಾಡಬೇಕು, ಮತ್ತೆ ಎರಡನ್ನು ಒಂದು, ಮತ್ತೆ ಎರಡನ್ನು ಒಂದು, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹೀಗೆ 11 ಸಲ ತ್ರಿಬಲ್ ಡಬಲ್ ಕ್ರೋಶನ ಮಾಡಬೇಕು. ಆರಿ ವರ್ಕ್ ಜೊತೆ ಕ್ರೋಶಾ ವರ್ಕ್ ಸಹ ವಿತ್ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ನು ಕಲಿತಾಗುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಮೋಟಿವೇಟ್ ಆಗುತ್ತೆ. ನಾನಿನ್ನೂ ಹೊಸ ಹೊಸ ಡಿಸೈನ್ಸು ಹಾಗೆ ಪೂರ್ತಿ ಎಕ್ಸ್ಪ್ಲೇನ್ ಆಗಿ ನಿಮಗೆ ಕೊಡ್ತೀನಿ ವೀಡಿಯೋಸಲ್ಲಿ, ನಿಮಗೆ ಕಲಿಯೋದಕ್ಕೂ ಅನುಕೂಲ ಆಗುತ್ತೆ. ನೋಡಿ, ಈಗ 11 ಸಲ ಕಂಬ ಹಾಕಿದ್ದಾಗಿದೆ. ಇದ್ರ ಪಕ್ಕದಲ್ಲಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಹಾಕಬೇಕು. ಹಾಗೆ ಮತ್ತು 3 ಚೈನ್ನ ಹಾಕಿಬಿಟ್ಟು ಈ ರೀತಿ ಒಂದು ಲಾಕ್ನ ಹಾಕಿ ಇದೇ ರೀತಿ 4 ಟೈಮ್ಸ್ ಮಾಡಬೇಕು. ಫಸ್ಟಿಗೆ ಹಾಗೆ ಎಂಡಲ್ಲಿ ಮಾತ್ರ 3 ಚೈನ್ಸ್ ಬರಬೇಕು, ಮಧ್ಯ ಪೂರ್ತಿ 4 ಚೈನ್ ಬರಲಿ. ಒಂದು ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ ಲಾಸ್ಟಲ್ಲಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಈಗ ಒಂದು ಬೀಡನ್ನ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಅದೇ ರೀತಿ ನಾವೀಗ ಫಸ್ಟಿಗೆ ಹೆಂಗೆ ಹಾಕಿದ್ವಲ್ಲ ಅದೇ ರೀತಿ ಇದಕ್ಕೂ ಸಹ ಕಂಟಿನ್ಯೂ ಮಾಡಬೇಕು.
ನೋಡಿ ಇದು ವರ್ಕ್ ಆಗಿದೆ. ಈಗ ಲಾಕ್ನ ಹಾಕ್ತಾಯಿದ್ದೀನಿ. ದಾರನ ಕಟ್ ಮಾಡಿಬಿಟ್ಟು ಹೀಗೆ ಒಂದು 2-3 ಸಲ ನಾಟನ್ನ ಹಾಕಿ ಇದು ಟೈಟಾಗಿ ಫಿಕ್ಸ್ ಆಗುತ್ತೆ. ಈಗ ಇದು ವರ್ಕ್ ಆಗಿದೆ. ಇದಕ್ಕೆ ನಾನು ಮತ್ತೆ ಬೇರೆ ಕಲರಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ, ಚೇಂಜ್ ಮಾಡಿದ್ದೀನಿ. ನಾವೇನು 3 ಚೈನ್ ಹಾಕಿದ್ವಲ್ಲ ಅದ್ರ ಮೇಲೇ 3 ಚೈನ್ ಹಾಕಿ ಆ ಲಾಕಿಂದನೇ ಲಾಕ್ನ ಹಾಕ್ಕೊಂಡು ಮತ್ತೆ ಇಲ್ಲಿ 3 ಚೈನ್ನ ಹಾಕಿಬಿಟ್ಟು ಫಸ್ಟಿಗೆ ನಾವು 3 ಚೈನ್ ಹಾಕಿ ಮತ್ತೆ ಕಂಬನ ಹಾಕಿದ್ವಲ್ಲ ಆ 3 ಚೈನು ಮತ್ತು ಕಂಬದ ಮಧ್ಯದಿಂದ ಒಂದು ಲಾಕ್ನ ಹಾಕ್ಕೋಬೇಕು. ಲಾಕ್ನ ಹಾಕಿ ಅಲ್ಲಿ ಮತ್ತೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿದ್ದಾದಮೇಲೆ ಇಲ್ಲಿ ಪಿಂಕ್ ಕಲರು ಮತ್ತು ಬ್ಲೂ ಕಲರ್ ಇದೆಯಲ್ವ ಅದ್ರ ಒಳಗಡೆಯಿಂದ ತಗೋಬೇಕು ದಾರನ. ಈ ಎರಡನ್ನೂ ಸಹ ಒಂದು ಮಾಡಬೇಕು. ಇದು ಪಿಕಾಕ್ ಡಿಸೈನ್ ಆಗಿ ಫಾರ್ಮ್ ಆಗುತ್ತೆ. ಮತ್ತು ನಾವಿಲ್ಲಿ ವರ್ಕ್ ಮಾಡಿದಾಗ ಮೇಲೆ ಚಿಕ್ಕ ಚಿಕ್ಕ ಹೋಲ್ಸ್ ಕಾಣಿಸುತ್ತೆ ನೋಡಿ, ಅಲ್ಲಿಂದ ಮತ್ತೆ 3 ಚೈನ್ನ ಅಲ್ಲಿಂದ ಲಾಕ್ನ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿದ್ದಾದಮೇಲೆ ಇಲ್ಲಿ ಲಾಕ್ ಹಾಕಿರ್ತೀವಲ್ಲ ಆ ಲಾಕ್ ಒಳಗಡೆಯಿಂದ ಸೂಜಿಯಿಂದ ದಾರ ತಗೊಂಡು ಆ ಎರಡನ್ನೂ ಒಂದು ಮಾಡಿದ್ರೆ ಈ ರೀತಿ ಲಾಕ್ ಹಾಕಿದ್ರೆ ಅದು ಫೆದರ್ ಟೈಪು ಫಾರ್ಮ್ ಆಗುತ್ತೆ. ನೋಡಿ ಮತ್ತೆ ತೋರಿಸ್ತೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಏನು ಚಿಕ್ಕ ಹೋಲ್ಸ್ ಕಾಣಿಸುತ್ತಲ್ವ ಒಂದು ಕಂಬದ ಮೇಲೆ ಈ ರೀತಿ ಅದ್ರ ಒಳಗಡೆಯಿಂದ ತಗೋಬೇಕು ದಾರನ. ಇದನ್ನು ಲಾಕ್ ಮಾಡ್ಕೋಬೇಕು. 2 ಸಲ ಲಾಕ್ ಹಾಕಬೇಕು. ಇದಾದಮೇಲೆ ಮತ್ತೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಆದಮೇಲೆ ಇಲ್ಲಿ ಏನು ನಾವು ಲಾಕ್ ಹಾಕಿದ್ವಲ್ಲ ಇದ್ರ ಮಧ್ಯ ಸ್ಪೇಸ್ ಇರುತ್ತೆ ನೋಡಿ, ಅದ್ರ ಒಳಗಡೆಯಿಂದ ಸೂಜಿಯಿಂದ ದಾರನ ತಗೊಂಡು ನೋಡಿ ಅದ್ರ ಒಳಗಡೆಯಿಂದ ಸೂಜಿನ ದಾರ ಹೀಗೆ ತಗೊಂಡು ಈ ಎರಡನ್ನೂ ಸಹ ಒಂದು ಮಾಡಬೇಕು. ಅಲ್ಲಿಗೆ ಲಾಕ್ ಆಗುತ್ತೆ. ನಿಮಗೆ ಇಲ್ಲಿ ವರ್ಕ್ ಪಕ್ಕ ಚಿಕ್ಕ ಚಿಕ್ಕ ಹೋಲ್ ಕಾಣಿಸುತ್ತೆ ನೋಡಿ, ಆ ಹೋಲಿಂದ ಸೂಜಿಯಿಂದ ದಾರನ ಈ ರೀತಿ ಎಳ್ಕೋಬೇಕು. ಫಸ್ಟಿಗೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆಗ 3 ಲೇಯರ್ ಇರುತ್ತೆ ಸೂಜಿ ಮೇಲೆ. 2ನ್ನ ಒಂದು ಮಾಡಿ ಮತ್ತೆ 2ನ್ನ ಒಂದು ಮಾಡಿ ಆಮೇಲೆ 3 ಸಲ ಚೈನ್ನ ಹಾಕ್ಕೋಬೇಕು. ಈ ಮಧ್ಯ ಗ್ಯಾಪ್ ಇರುತ್ತಲ್ಲ ಇದ್ರ ಒಳಗಡೆಯಿಂದ ಸೂಜಿ ಮೇಲೆ ದಾರ ತೊಗೊಂಡ್ರೆ 2 ಲೇಯರ್ ಇರುತ್ತೆ. ಈ ಎರಡನ್ನೂ ಸಹ ಒಂದು ಮಾಡಬೇಕು. ಇದು ಲಾಕ್ ಆಗುತ್ತೆ ನೋಡಿ. ಪಿಕಾಕ್ ಫೆದರ್ ಟೈಪು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಪಕ್ಕದಲ್ಲಿ ಹೋಲ್ ಇದೆಯಲ್ವ, ಈ ಹೋಲಿಂದ ಸೂಜಿಯಿಂದ ದಾರನ ಎಳ್ಕೋಬೇಕು. 2ನ್ನ ಒಂದು ಮಾಡಿ ಮತ್ತೆ 2ನ್ನ ಒಂದು ಮಾಡಿ ಈಗ ಮತ್ತೆ 3 ಚೈನ್ನ ಹಾಕಬೇಕು. 1 2 3 3 ಚೈನ್ ಹಾಕಿದ್ದಾದಮೇಲೆ ಇದ್ರ ಒಳಗಡೆಯಿಂದ ಸೂಜಿನ ಎಳ್ಕೋಬೇಕು. ಇದರಲ್ಲಿ ದಾರನ ಎಳ್ಕೊಂಡು ಹಾಗೆ ಎರಡನ್ನೂ ಒಂದು ಮಾಡಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 11 ಫೆದರ್ ಬರುತ್ತೆ. ನಾನು ಇದನ್ನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ, ಇದು ನೀಟಾಗಿ ಅರ್ಥ ಆಗಲಿ ಅಂತ. ಫಾಸ್ಟ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ನೋಡಿ ಪಕ್ಕದಲ್ಲಿ ಹೋಲ್ ಕಾಣಿಸುತ್ತಲ್ವ ಅದ್ರ ಒಳಗಡೆಯಿಂದ ತಗೋಬೇಕು. ಹೀಗೆ ಸೂಜಿಯಿಂದ ದಾರನ ತಗೊಂಡು 2ನ್ನ ಒಂದು ಮಾಡಿ ಮತ್ತೆ 2ನ್ನ ಒಂದು ಮಾಡಬೇಕು. ಮತ್ತು ಅದೇ ರೀತಿ 3 ಚೈನ್ನ ಹಾಕಬೇಕು. 3 ಚೈನ್ ಹಾಕಿದ್ದಾದಮೇಲೆ ಇದ್ರ ಮಧ್ಯ ಗ್ಯಾಪ್ ಇದೆ ನೋಡಿ, ಪಿಂಕ್ ಕಲರ್ 2 ಮಧ್ಯ ಗ್ಯಾಪ್ ಇದೆಯಲ್ವ, ಅಲ್ಲಿಂದ
ದಾರನ ಎಳ್ಕೊಂಡು ಹೀಗೆ ಎರಡನ್ನೂ ಒಂದು ಮಾಡಿದ್ರೆ ಲಾಕ್ ಆಗುತ್ತೆ. ದಾರನ ಪೂರ್ತಿ ಟೈಟಾಗಿ ಎಳೆಯೋದು ಲೂಸ್ ಬಿಡೋದು ಮಾಡಬೇಡಿ. ಒಂದೇ ಸಮ ಆರಾಮ್ಸೆ ಆಗ್ತಾ ಹೋಗಿ ಡಿಸೈನು ತುಂಬ ಫಿನಿಶಿಂಗು ನೀಟಾಗಿ ಬರುತ್ತೆ. ಕಲಿಯೋರಿಗೆ CS ಫ್ಯಾಷನ್ ಕ್ರಿಯೇಷನ್ ಚಾನಲು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಹಾಗಾದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರಾದರೆ CS ಫ್ಯಾಷನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೊಸ ಹೊಸ ಡಿಸೈನ್ಸ್ ಎಲ್ಲ ಆರಾಮಾಗಿ ಕಲಿಯೋಣ. ನೋಡಿ, ಇದು ಪಿಕಾಕ್ ಫೆದರು ಕಂಪ್ಲೀಟ್ ಆಗಿದೆ. ಇದು ಕರೆಕ್ಟಾಗಿ ನಿಮಗೆ ಲಾಕ್ ಮೇಲೇ ಬರುತ್ತೆ ಪಕ್ಕದಲ್ಲಿ. ನೋಡಿ, ಈ ರೀತಿ ಆ ಲಾಕ್ ಮೇಲೇ ಲಾಕ್ನ ಹಾಕಬೇಕು. 11 ಟೈಮ್ಸ್ ಬಂದಿದೆ ನೋಡಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಇದಾದಮೇಲೆ ಎಕ್ಸ್ಟ್ರಾ ದಾರ ಬಿಟ್ಟಿರ್ತೀವಲ್ಲ, ಇದಕ್ಕೆ ಕಟ್ ಮಾಡಿಬಿಟ್ಟು ಹೀಗೆ ಗಮ್ನ ಹಾಕಿ ಸ್ಟಿಕ್ ಮಾಡಬೇಕು. ಈ ಡಿಸೈನ್ನ ಇಷ್ಟಕ್ಕೆ ಬಿಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಯುನೀಕಾಗಿ. ಇಲ್ಲ ಬ್ರೈಡಲ್ ವರ್ಕ್ಗೆ ಬೇಕು ಅಂದರೆ ಇದಕ್ಕೆ ಮಧ್ಯ ಕುಚ್ಚನ್ನ ಕಟ್ಬಿಟ್ಟು ಇದ್ರ ಮೇಲೆ ಬೀಡ್ ಚೈನು ಹಾಗೆ ಸ್ಟೋನ್ ಚೈನ್ನ ಮೆಚ್ಚಿದ್ರೆ ಬ್ರೈಡಲ್ ವರ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.